ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಅದರಲ್ಲಿನ ಅಭ್ಯಾಸ 13.3. ಅದರಲ್ಲಿನ ಮುಖ್ಯ ಪ್ರಶ್ನೆ, ಮೊದಲ 3 ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಮಧ್ಯಾಂಕದ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಈ ಮಧ್ಯಾಂಕವನ್ನು ನಿಮ್ಮ 3 ಅಂಕಕ್ಕೆ ಕೇಳತಕ್ಕಂಥ ಪ್ರಶ್ನೆ ಮತ್ತು ಅತಿ ಸುಲಭವಾದಂಥ ಪ್ರಶ್ನೆ. ಇಲ್ಲಿ ಕೇವಲ ನೀವು ಫಾರ್ಮುಲಾ ಸೂತ್ರವನ್ನು ಬರೆದ್ರೆ ಕೂಡ ಅರ್ಧ ಅಂಕ ಇರ್ತೀವಿ. ಮತ್ತು ಅದರಲ್ಲಿ ಫಾರ್ಮುಲಾದಲ್ಲಿ ಬರ್ತಕ್ಕಂಥ ಎಲ್ಲ ಬೇರೆ ಬೀಜಾಕ್ಷರಗಳ ಬೆಲೆ ಹಾಕಿದ್ರಪ್ಪ ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಅಂಕಗಳು ಸಿಗ್ತಾವೆ. ವಿದ್ಯಾರ್ಥಿಗಳು, ಇದು ಅತಿ ಸುಲಭವಾದಂಥ ಒಂದು ಅಭ್ಯಾಸ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನೀವು ಅವುಗಳನ್ನು ನೋಡಿಲ್ಲ ಅಂದರೆ ಅವುಗಳನ್ನು ನನ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಆ ಉಳಿದ ಎಲ್ಲ ಅಭ್ಯಾಸಗಳ ವಿಡಿಯೋಗಳನ್ನು ಕೂಡ ನೋಡಿ. ವಿದ್ಯಾರ್ಥಿಗಳೇ, ಇವಾಗ 13.3 ಅದರಲ್ಲಿ ಮುಖ್ಯ ಪ್ರಶ್ನೆ 1. ಕೆಳಗಿನ ಆವೃತ್ತಿಯ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತಿದೆ. ದತ್ತಾಂಶಗಳ ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿದು ಅವುಗಳನ್ನು ಹೋಲಿಸಿ. ವಿದ್ಯಾರ್ಥಿಗಳು, ಇವಾಗ ನೋಡ್ರಿ, ಇಲ್ಲಿ ಒಂದು ದತ್ತಾಂಶವನ್ನು ಕೊಟ್ಟಾನ, ವರ್ಗಾಂತರವನ್ನು ಕೊಟ್ಟಾನ, ಮಾಸಿಕ ಬಳಕೆ ತಿಂಗಳ ಬಳಕೆಯನ್ನು ಕೊಟ್ಟಾನ, ಯೂನಿಟ್ಗಳಲ್ಲಿ ಕೊಟ್ಟನಪ್ಪ. 65ರಿಂದ 85 ಯೂನಿಟ್ಗಳನ್ನು ಬಳಸ್ತಕ್ಕಂಥ ಗ್ರಾಹಕರ ಸಂಖ್ಯೆ 4 ಜನ ಗ್ರಾಹಕರದಾರ. ಇನ್ನು 85 ಯೂನಿಟ್ರಿಂದ 105 ಯೂನಿಟ್ ವಿದ್ಯುತ್ತನ್ನು ಬಳಸ್ತಕ್ಕಂಥ ಗ್ರಾಹಕರ ಸಂಖ್ಯೆ ಎಷ್ಟು ಅದ? 5 ಜನ ಅದ. ಇದೇ ತರ ಏನಪ್ಪಾ ಅಂದ್ರೆ ಬೇರೆ ಬೇರೆ ರೇಂಜ್ದಾಗ ಯೂನಿಟ್ಸ್ಗಳನ್ನು ಬಳಸ್ತಕ್ಕಂಥ ಸಂಖ್ಯೆ ಇದೆ. ಇಲ್ಲಿ ಎಷ್ಟು ಕುಟುಂಬಗಳದಾವು, ಎಷ್ಟು ಗ್ರಾಹಕರದಾರ ಅನ್ನೋದನ್ನ ಇಲ್ಲಿ ಕೊಟ್ಟನ. ನಾವು ಈ ದತ್ತಾಂಶಕ್ಕೆ ನಾವೇನ್ ಕಂಡುಹಿಡಬೇಕು? ಮೊಟ್ಟ ಮೊದಲಿಗೆ ಮಧ್ಯಾಂಕ ಕಂಡುಹಿಡಬೇಕು, ಅದರ ಜೊತೆ ಸರಾಸರಿ ಕಂಡುಹಿಡಬೇಕು ಮತ್ತು ಬಹುಲಕವನ್ನು ಕೂಡ ಕಂಡುಹಿಡಬೇಕು ಮತ್ತು 3ನ್ನ ಹೋಲಿಸಬೇಕು. ಓಕೆ ವಿದ್ಯಾರ್ಥಿಗಳೇ, ಇವಾಗ ಇದನ್ನು ಕಂಡುಹಿಡಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಕೋಬೇಕಪ್ಪ, ಮತ್ತೆ ಪ್ರಶ್ನೆಯನ್ನ ಬರ್ಕೊಳ್ಳೋಣ. ವಿದ್ಯಾರ್ಥಿಗಳು, ನಾನು ಇವಾಗ ಮತ್ತೆ ಪ್ರಶ್ನೆಯನ್ನ ಬರೆದಿದ್ದೀನಿ. ಇವಾಗ ನಾವೇನ್ ಮಾಡೋಣಪ್ಪ, ಫಸ್ಟ್ ಗ್ರಾಹಕರ ಸಂಖ್ಯೆ ಎಷ್ಟು, ಒಟ್ಟು ಎನ್ ಕಂಡುಹಿಡಿಯೋಣ. ಎನ್ ಅಂದ್ರೆ ಎಲ್ಲಾ ಆವೃತ್ತಿಗಳನ್ನ ಕೂಡಿಸ್ಬೇಕು. 4 + 5 9, 9 3 12, 12 + 4 16, 16 8 24, 24 + 4 20, 28 ಆಯ್ತು. ಇವಾಗ 8 2 ಕೈಲ. ಇನ್ನು 10ರ ಸ್ಥಾನ 1 2 3 3 1 4 4 2 6. ಇವಾಗ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟು ಬರ್ತಪ್ಪ? 68 ಬತ್ತು. ನಿಮ್ ಪ್ರಶ್ನೆಯಲ್ಲಿ ಕೊಟ್ಟನಪ್ಪ 68 ಕುಟುಂಬಗಳು ಅಂತ. ಇನ್ನು ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ವಿದ್ಯಾರ್ಥಿಗಳೇ, ಮಧ್ಯಾಂಕ ಕಂಡುಹಿಡುವಾಗ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಳೋದು ಬಹಳಷ್ಟು ಮುಖ್ಯ. ಅಂದ್ರೆ ಇಲ್ಲಿ ಫಸ್ಟ್ ಈ 4ನ್ನು ಹಾಗೆ ಬರಿತೀವಿ ನಾವು. ಇನ್ನು ಮುಂದೆ ಏನಪ್ಪಾ, ಇವು ಮೊದಲ 2 ಆವೃತ್ತಿಗಳನ್ನು ಕೂಡಿಸಿ ಬರ್ತೀವಿ. ಅಂದ್ರ ಈ 4ರಾಗ 5 ಕೂಡಿಸ್ರಿ 9 ಸಂಚಿತ ಆವೃತ್ತಿ. ಇವೆಲ್ಲ 3 ಕೂಡಿಸ್ಬೇಕು, ಅಥವಾ ಇಲ್ಲೇ ಕೂಡಿಸ್ಬಿಟ್ರಿ. 9 + 13 22. ಇನ್ನು 22ರಾಗ ಮುಂದಿನ ಆವೃತ್ತಿ ಕೂಡಿಸ್ರಿ 42. 42ರಾಗ 14 ಕೂಡಿಸ್ರಿ 56 ಆಯ್ತು. 56ರಾಗ 8 ಕೂಡಿಸ್ರಿ ಇದು 56ರಾಗ 8 ಕೂಡಿಸ್ರಿ 64. ಇನ್ನು 64ರಾಗ 4 ಕೂಡಿಸ್ರಿ 68. ವಿದ್ಯಾರ್ಥಿಗಳು ನೆನಪಿಟ್ಕೋರಿ, ಇದು 68 ಅಂತಂದ್ರೆ ಇಲ್ಲಿ ಏನಪ್ಪಾ ಏನ್ ಎಷ್ಟಿತ್ತು ಅಷ್ಟೇ ಇದು ಬರ್ತೈತಿ. ಇನ್ನು ಇವಾಗ ನಾವು ಮಧ್ಯಾಂಕ ಕಂಡುಹಿಡಬೇಕು. ಮಧ್ಯಾಂಕ ಕಂಡುಹಿಡಬೇಕಾಗಿದ್ರ ಮಧ್ಯಾಂಕ ಯಾವ ವರ್ಗಾಂತರದಾಗ ಐತಿ ಅದು ನಮ್ಗೆ ಗೊತ್ತಾಗಬೇಕು. ಅಂದ್ರೆ ಮಧ್ಯಾಂಕ ಕಂಡುಹಿಡಿಯಾಕ ನೋಡ್ರಿ, n/2. n ಬೆಲೆ 68 ಅದ. 68ನ 2ರಿಂದ ಭಾಗಿಸಿದ್ರೆ ಅರ್ಧ ಬರ್ತೈತಿ. 2 1 2 3 6 2 4 8 ಅಂದ್ರೆ 34ನೇ ಬೆಲೆ, 34th ವ್ಯಾಲ್ಯೂ. ಅಂದ್ರೆ 34ನೇ ಬೆಲೆ ಎಲ್ಲಿ ಬರ್ತದಪ್ಪ ಅಂದ್ರೆ ಮಧ್ಯಾಂಕ. ಅಂದ್ರೆ ಇಲ್ಲಿ ನೋಡಪ್ಪ 1 2 3 4 ಇಲ್ಲಿ ಮೊದಲ 4 ಮೌಲ್ಯಗಳು ಏನಪ್ಪ ಅಂದ್ರೆ ನಮ್ಮ ಈ ವರ್ಗಾಂತರದಾಗ ಬರ್ತಾವ. ಇನ್ನು 5 6 7 8 9 ಈ ವರ್ಗಾಂತರ. 5ರಿಂದ 9ನೇ ಬೆಲೆಗಳೇನಿರ್ತಾವಪ್ಪ ಅಂದ್ರ ಈ ವರ್ಗಾಂತರದಾಗಿರ್ತಾವ. ಇನ್ನು 9 ಲಾಸ್ಟ್ ಆಯ್ತು. ಇನ್ನು 10ರಿಂದ 22ರವರೆಗೆ ಇರ್ತಕ್ಕಂಥ ನಮ್ಮ ದತ್ತಾಂಶಗಳು. ಅಂದ್ರೆ ನಾವು ಏನ್ ಮಾಡ್ತೀವಪ್ಪ, ಮಧ್ಯಾಂಕವನ್ನು ಕಂಡಿಡಿದಾಗ ನಾವೇನ್ ಮಾಡ್ತೀವಿ, ಮಧ್ಯದ ಬೆಲೆಯನ್ನು ತಗೋತೀವಿ. ಅಂದ್ರೆ ಇವು ಮೊದಲ 4 ಇಲ್ಲಿ ಅದಾವು. ಮೊದಲ 4ರ ನಂತರ 5 6 7 8 9ನೇ ಬೆಲೆಗಳೇನಪ್ಪ ಅಂದ್ರ ಇಲ್ಲಿ ಅದಾವು. ಇನ್ನು ಅದೇ ತರ ನಮ್ದು ಎಷ್ಟನೇಪ್ಪ 34ನೇತು. ಅಂದ್ರೆ ಇಲ್ಲಿ 22ಕ್ಕೆ ಎಂಡ್ ಆಗೈತಿ. ಅಂದ್ರೆ 23ರಿಂದ ಎಲ್ಲಿವರೆಗೆ 42ರವರೆಗೆ ಈ ವರ್ಗಾಂತರದಾಗ ಬರ್ತಾವು. ಅಂದ್ರೆ ನಮಗೆ ಬೇಕಾಗಿರೋದು 34ನೇ ಮೌಲ್ಯ, ಅಂದ್ರ ಅದು ಇಲ್ಲಿ ಇರ್ತೈತಿ. ಅಂದ್ರೆ ನಮ್ದು ಇದು ಏನಾಗ್ಬಿಡ್ತಪ್ಪ ಅಂದ್ರೆ ಇವಾಗ ಇದು ನಮ್ದ ಮಧ್ಯಾಂಕವಿರುವ ವರ್ಗಾಂತರ ಆಗ್ಬಿಡ್ತು.
ಅಂದ್ರ ಈಗ ಸಿಕ್ಬಿಡ್ತಪ್ಪ, ಇದಕ್ಕೆ ಸಂಬಂಧಪಟ್ಟಾಗ ನಾವೇನ್ ಮಾಡ್ಕೋಬೇಕು, ಎಲ್ಲ ಬೆಲೆಗಳನ್ನ ಬರ್ಕೋಬೇಕು. ಅಂದ್ರ ಕೆಳಮಿತಿ ಎಲ್ ಬೆಲೆ 125 ಏನಪ್ಪಾ ಅಂಟು ಅಂದ್ರೆ 34 ಆಗೈತಿ. ಇನ್ನ ಎಫ್ ಅಂದ್ರ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, ಅದು 20. CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ, ವರ್ಗಾಂತರದ ಹಿಂದಿನ ಇದು ಎಲ್ಲಾ ಆವೃತ್ತಿಗಳ ಮೊತ್ತ, ಇವು 3 ಕೂಡಿಸಿದ ಮೊತ್ತ. ಇವು 3 ಕೂಡ್ಸೋದ್ಕೊಂಡ್ ಬೇಡ್ರಿ, ಇಲ್ಲೇ ಆಲ್ರೆಡಿ ಕೂಡ್ಸಿಟ್ಟಿರ್ತೀವಿ ನಾವು 3 ತನ, ಅದನ್ನೇ ಬರ್ಬಿಡ್ರಿ 22 ಜಸ್ಟ್ ಇದು ಹಿಂದಿನ ಮ್ಯಾಲಿಂದು, ಅದು ನಮ್ದು CF. ಎನ್ ಬೆಲೆ ಅಂದ್ರೆ ಆಲ್ರೆಡಿ 68 ಗೊತ್ತೈತಿ ನಿಮ್ಗ. ಇನ್ನು ಮಧ್ಯಾಂಕ ಸೂತ್ರ ಏನಪ್ಪಾ, ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n upon 2 minus CF divided by F into H. ಎಲ್ಲ ಬೆಲೆ ಹಾಕಿದೆ, ಎಲ್ಲ ಸೂತ್ರ ಬರ್ದೆ. ಇವಾಗ ಒಂದು ಅರ್ಧಾಂಕ ಸಿಕ್ಕಿರ್ತೈತಿ. ಎಲ್ನ ಬೆಲೆ ಹಾಕ್ರಿ 125 ಪ್ಲಸ್ n upon 2 ಆಲ್ರೆಡಿ ಕಂಡಿಡಿದೀವಿ 34. ನೀವು n upon 2 ಹಾಕ್ರಿಲ್ಲ, ಒಂದು ಸ್ಟೆಪ್ 68 upon 2 ಬರೀ ಮುಂದಿನ ಸ್ಟೆಪ್ನ ಕಡ್ತಾಡಾಕ್ತೀರಿ. CF ಬೆಲೆ 22, F ನ ಬೆಲೆ 20 ಗುಂಡ್ಲೆ H ನ ಬೆಲೆ, H ಕಂಡಿಡ್ಕೊಂಡಿಲ್ಲ ಅದನ್ನು ಕಂಡಿಡೀನ. H ಅಂದ್ರೆ ಏನಪ್ಪಾ ಅಂದ್ರ ವರ್ಗಾಂತರದ ಗಾತ್ರ 145ರಾಗ 125 ಕರಿ 20 ಬರ್ತು. ಆಲ್ರೆಡಿ ನಾವು ಹಿಂದೆ ಮಾಡೀವಿ ಇದನ್ನ. ಇವಾಗ 20, ಇವಾಗ ನೋಡ್ರಪ್ಪ 21 ಛೇದ ಹೋಗ್ಬಿಡ್ತು. ಇನ್ನ 2 1 2 2 3 2 4 ಆಲ್ರೆಡಿ ಮಾಡಿ ನಾವು ಇದನ್ನ 34. 125 ಪ್ಲಸ್ ಇದೆಷ್ಟಪ್ಪ 34 ಮೈನಸ್ 22, ಇಲ್ಲಿ ಹೋಗ್ಬಿಟ್ಟೈತೆ 2, ಏನು ಉಳಿದಿಲ್ಲ. ಇನ್ನು 125 ಪ್ಲಸ್ 34ರಾಗ 22 ಕಲರ್ ನೋಡ್ರಿ, ಈ 4ರಾಗ 2 ಕಲರ್ 2 ಉಳಿತು, 3ರಾಗ 2 ಕಲರ್ 1 ಉಳಿತು. ಎಷ್ಟಾಯ್ತಪ್ಪ ಇವಾಗ ಕೂಡಿಸ್ರಿ, 2 5 7 10 ಸ್ಥಾನ 1 2 3 1, ಮಧ್ಯಾಂಕ ಬಂದ್ಬಿಡ್ತು 130. ನಮಗೆ ಮಧ್ಯಾಂಕ ಒಂದೇ ಇಲ್ಲ, ಅದ್ರ ಜೊತೆಗೆ ಸರಾಸರಿ ಕಂಡಿಡಬೇಕು ಮತ್ತು ಬಹುಲಕ ಕಂಡಿಡಿಬೇಕು. ವಿದ್ಯಾರ್ಥಿಗಳಿಗೆ ಸರಾಸರಿ ಕಂಡಿಡಕ್ಕೆ ನಾವು ಮತ್ತೆ ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಮಧ್ಯ ಬಿಂದು ಬೇಕು. ಹಾಗಾಗಿ ಮಧ್ಯ ಬಿಂದು ಕಂಡಿಡಿಯೋಣ. ಮಧ್ಯ ಬಿಂದು ಅಂದ್ರೆ ಏನಪ್ಪ ನಮ್ದು XI ಅಂತ ಇಲ್ಲಿ ಬರ್ಕೊಂಡ್ಬಿಡೋಣ. ವಿದ್ಯಾರ್ಥಿಗಳೇ ಮಧ್ಯ ಬಿಂದು ಏನಪ್ಪ, ಮೇಲ್ಮಿತಿ ಕೆಳಮಿತಿ ಕೂಡಿಸ್ಬೇಕು, 2ರಿಂದ ಭಾಗಿಸ್ಬೇಕು. 65ರಾಗ 85 ಕೂಡಿಸಿರ 150 ಆಯ್ತು. ಇನ್ನು 150ರ ಅರ್ಧ ಎಷ್ಟು ಬರ್ತೈತಪ್ಪ ಅಂದ್ರೆ 75 ಬರ್ತೈತಿ. ಗೊತ್ತಾಗ ಇಲ್ಲಿ ನಾನೇನ್ ಮಾಡ್ತೀನಪ್ಪ 75 ಸಾಕಪ್ಪ. ಇನ್ನು ಮುಂದಿಂದ ಅದೇ ತರ ಕೂಡ್ಸೋದು ಭಾಗಿಸೋದು ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲಾ ಕಡೆ ವರ್ಗಾಂತರದ ಗಾತ್ರ ಸೇಮ್ ಆದ H, ಅದು 20 ನೋಡ್ರಿ. H ಕಂಡಿದ್ದೀವಿ ಆಲ್ರೆಡಿ 20 ಐತಿ. ಈ 20 ಕೂಡ್ಸ್ಕೊತ್ ಬಂದ್ಬಿಡ್ರಿ. 75 ಪ್ಲಸ್ 20 95 ಅಂದ್ರೆ 2ನೇ ವರ್ಗಾಂತರದ ಮಧ್ಯ ಬಿಂದು ಬಂತು. ಇನ್ನು 3ನೇದು ಮತ್ತೆ 95ರಾಗ 20 ಕೂಡಿಸ್ರಿ 115, ಮತ್ತೆ 20 ಕೂಡಿಸ್ರಿ 135, ಮತ್ತೆ ಕೂಡಿಸ್ರಿ 155, 175, ಇಲ್ಲಿ 190. ನಮ್ಗೆಲ್ಲಾ ತರದ ಮಧ್ಯ ಬಿಂದು ಸಿಕ್ಬಿಡ್ತು. ಇವಾಗ ನೆಕ್ಸ್ಟ್ ಮಧ್ಯ ಬಿಂದು ಸಿಕ್ತು. ನಾನು ಇವಾಗ ಇದನ್ನ ಅಂದಾಜು ಸರಾಸರಿಯಿಂದ ನಾನೇನ್ ಮಾಡ್ತೇನಪ್ಪ, ಹಂತ ವಿಚಲನ ವಿಧಾನ ಬೇಡ, ಹಂತ ವಿಚಲನ ಸುಲಭ ಆಗ್ತೈತಿ. ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿತನು. ಯಾಕಪ್ಪ ಅಂದ್ರೆ ಅತಿ ಸುಲಭವಾಗಿ ಆಗ್ತೈತಿ. ಹಾಗಾಗಿ ಅದಕ್ಕೆ ಸಲ ನಾವೇನ್ ಮಾಡಬೇಕು, ಒಂದು ಅಂದಾಜು ಸರಾಸರಿ ಬರ್ಕೋಬೇಕು. ಅಂದಾಜು ಸರಾಸರಿ ಅದರ ಸಂಕೇತ ಏನಪ್ಪಾ ಅಂದ್ರೆ ಎ ಐತಿ. ನಾನು ನಿಮ್ಗೆ ಆಲ್ರೆಡಿ ನಾನು ಎಲ್ಲ ವಿಡಿಯೋ ಸರಾಸರಿ ಕಂಡಿಡಿಯಾಕ ಏನಪ್ಪ, ಅತಿ ಸುಲಭವಾಗಿ ಕಂಡಿಡಿಯಾಕ ವಿಧಾನ ಯಾವಪ್ಪ ಅಂದ್ರೆ ಸರಾಸರಿ ಕಂಡಿಡಿಯಾಕ ಹಂತ ವಿಚಲನ ವಿಧಾನ. ದೊಡ್ಡ ಸಂಖ್ಯೆಗಳಿದ್ದಾಗ ನಾನು ಏನ್ ಮಾಡ್ತೀನಪ್ಪ, ಮೊದಲೇದನ್ನ ಏನ್ ಮಾಡ್ತೀನೋ ಅಂದಾಜು ಸರಾಸರಿ ಆಗಿ ತಗೋತೀನೋ ಮೊದಲನೇ ಮಧ್ಯ ಬಿಂದುವನ್ನ. ಈಗ 75 ಐತಿ. ಯಾಕಂದ್ರೆ ಮುಂದೆ ಯು ಕಂಡಿಡಿಯಾಕ ನಮಗ ಬಹಳಷ್ಟು ಸುಲಭವಾಗಿ ಆಗ್ತೈತಿ. ಯು ಕಂಡಿಡಿಯಾಕ ಸೂತ್ರ ಏನಪ್ಪಾ ಅಂದ್ರ XI ಮೈನಸ್ ಅಂದಾಜು ಸರಾಸರಿ ಬಾಗಿಲೆ H. ಇದು ನಮ್ದು ಕಂಡಿಡಿಯುವ ಸೂತ್ರ ಇದೆ.
ಹಾಗಾಗಿ ಇವು ನಾವು ನೇರವಾಗಿ ಬರೆದು ಬಿಡ್ತೀವಿ. ಹೆಂಗಪ್ಪ? 0 1 2 3 4 5 6. ನಮ್ಮ ಇವು ಇಲ್ಲಿ ವ್ಯತ್ಯಾಸ ಒಂದೇ ಇತ್ತಂದ್ರೆ ಇವು ಆಟೋಮೆಟಿಕ್ ಆಗಿ ಈ ತರ ಬರ್ತಾವೆ. ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ಲೆಕ್ಕ ಮಾಡಿ ನೋಡ್ರಿ. ಎಕ್ಸ್ ಇದ್ದಲ್ಲಿ ಮೊದಲನೇ ಎಕ್ಸ್ 75 ಅಂದಾಜು ಸರಾಸರಿ ಮೊದಲನೇದು ಇರ್ತೈತಿ. 75 - 75 0. ಎಚ್ ಅಂದ್ರೆ ಎಷ್ಟಪ್ಪ ಅಂದ್ರ ಕಳೆದಿವಿ ಇಲ್ಲಿ. ವರ್ಗಾಂತರದ ಗಾತ್ರ 85 60 ಕಳೆದ 20. ಎಲ್ಲ ಕಡೆ 20 20 ಐತಿ. ಹಾಗಾಗಿ ಎಚ್ ಬೆಲೆ ಅದು ಬಂದ್ಬಿಡ್ತೈತಿ. ಇನ್ನು 95 75 ಕಳಿತೀವಿ, 20 ಉಳಿತೀವಿ, 21 20 ಮಾಡ್ತೀವಿ. ಇನ್ನು 115 75 ಕಳಿತೀವಿ, 40 ಉಳಿತೈತಿ. 21 22 40 ಆಗ್ಬಿಡ್ತೀವಿ. ನೀವು ಮಾಡಿ ನೋಡ್ಬೇಕಾದ್ರ. ಇನ್ನು ಮುಂದಿಂದ ಏನಪ್ಪಾ ಅಂದ್ರ ಸಿಗ್ಮಾ ಎಫ್ ಯು ಬರ್ತದ. ಅದ್ರ ಸಲುವಾಗಿ FU ಮಾಡ್ಬಿಡ್ತೀವಿ ನಾವು. ಅಂದ್ರೆ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರ FU ಅಂದ್ರ ಎಫ್ ಕಾಲಮ್ ಇಲ್ಲಿ ಅದು ಆವೃತ್ತಿ. ಇದಕ್ಕೆ ಯಾವ್ದು ಗುಣಿಸ್ಬೇಕು? ಯು ಕಾಲಮ್ ಅನ್ನ ಗುಣಿಸ್ಬೇಕು. ಇವೆರಡು ಎಫ್ ಮತ್ತು ಯು ಗುಣಿಸ್ರಿ. 4 0 4 ಗುಂಡ್ಲೆ 0 0 5 1 5. ನೆಕ್ಸ್ಟ್ 13 2 26 ಕರೆಕ್ಟ್ ಆಗಿ ಗುಣಿಸ್ರಿ. 23 60 14 4 56 8 5 40 4 6 24. ನಮಗೆ ಇವಾಗ FU ಕಾಲಮ್ ಸಿಕ್ತು. ಆದ್ರೆ ನಮಗೆ ಸೂತ್ರದಾಗ ಸಿಗ್ಮಾ FU ಬರ್ತದೆ ಅಂದಾಜು ಸರಾಸರಿ ಇದ್ರಾಗ. ಅಂದ್ರೆ ಇವೆಲ್ಲ ಸಂಖ್ಯೆಗಳನ್ನ ಕೂಡಿಸಬೇಕು. 5 + 6 11 11 + 6 17 17 + 4 21. ಇಲ್ಲಿ 2 ಕೈಲ. ಇನ್ನು 10ರ ಸ್ಥಾನ 2 6 8 8 5 13 13 4 17 17 2 19 19 ಪ್ಲಸ್ ಕೈಲ 2 21. ನಮಗ ಸಿಗ್ಮಾ FU ಬತ್ತು. ನಮ್ ಸಿಗ್ಮಾ ಎಫ್ ಅಂದಿಲ್ಲ. ಇದಕ್ಕೆ ನಾವು ಎನ್ನಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಸಿಗ್ಮಾ ಎಫ್ ಅಂತ ಕರಿತೀವಿ. ಇವಾಗ ಅಂದಾಜು ಸರಾಸರಿ ಸೂತ್ರ ಏನಪ್ಪಾ ಅಂದ್ರ ಸರಾಸರಿ = ಏನಪ್ಪಾ ಅಂದ್ರ A + ಸಿಗ್ಮಾ FU / ಸಿಗ್ಮಾ ಎಫ್ ಅತ್ತಪ್ಪ ಇಂಟು ಏನದ H ಐತಿ. ಓಕೆ, ಇವಾಗ ಬೆಲೆ ಹಾಕ್ಬಿಟ್ರಿ. ಅಂದಾಜು ಸರಾಸರಿ ಅಂದ್ರೆ ಎಷ್ಟಪ್ಪ? 75 ಪ್ಲಸ್ ಸಿಗ್ಮಾ FU ನ ಬೆಲೆ ಎಷ್ಟು ನೋಡ್ರಿ. ನಾ ಯಾಕಂದ್ರೆ ಇಟ್ಕೊಂಡು ನೋಡ್ರಿ ಮ್ಯಾಲ 211. ಸಿಗ್ಮಾ ಎಫ್ ನ ಬೆಲೆ 68. ನಾ ಯಾಕಂದ್ರೆ ಹಿಡಿಯಪ್ಪ ಇಂಟು H ನ ಬೆಲೆ ಇಲ್ಲ ನೋಡ್ರಪ್ಪ ಬರ್ಕೊಂಡಿವಿ, ಅದು 25. ಇವಾಗ ಛೇದ ಹಾಕ್ಬಿಟ್ರಿ. ಇದನ್ನ 2 3 6 2 4 8 ಇದು 2 10 20 ಮತ್ತ ಇದು 34 ಆಗೈತಿ. ಇವಾಗ 2 17 34 ಇದು 2 5 10. ಇನ್ನು ಉಳಿದಿದ್ದನ್ನು ಗುಣಾಕಾರ ಮಾಡ್ರಿ. 75 ಪ್ಲಸ್ ಇವೇನು 211 ಗುಂಡ್ಲೆ ಐತೈತ್ಲ 5 1 5 5 1 5 5 2 10 1211 ಗುಂಡ್ಲೆ 5 ಮಾಡಿದೆ. ಇದು ಎಷ್ಟು ಬಂದ್ಬಿಡಪ್ಪ? 1055 ಬಾಗ್ಲೆ 17 ಐತಿ. ಓಕೆ, ಈ 75 ಹಾಗೆ ಬರೀರಿ. ಪ್ಲಸ್ ಇನ್ನು 17ರಿಂದ ಇದನ್ನ ಭಾಗಿಸ್ಬೇಕು. ವಿದ್ಯಾರ್ಥಿಗಳು ನಾನು ಇವಾಗ ಭಾಗಿಸಿನ ಇದನ್ನ 1055 17ರಿಂದ ಭಾಗಿಸಿದಾಗ ಇದು ಎಷ್ಟು ಬಂದ್ಬಿಡುತ್ತಪ್ಪ? 62.058 ಅಂತ ಬರ್ತೈತಿ. ಹಾಗಾಗಿ ಇನ್ನು ನೀವು ಅಡು ಕೂಡಿಸ್ಬಿಡೋಣಪ್ಪ. ಈ ದಶಮಾಂಶನ ಹಾಗೆ ಬರ್ತೀರಿ 2 5 7. ಈ ಮುಂದಿನ ದಶಮಾಂಶ ಹಾಗೆ ಬರ್ರಿ 05. ಇನ್ನು 10ರ ಸ್ಥಾನ 6 7 13 137.05. ಇದು ಸರಾಸರಿ ಬಂದ್ಬಿಡ್ತು. ಓಕೆ ವಿದ್ಯಾರ್ಥಿಗೆ ಸರಾಸರಿ ಮತ್ತು ಮಧ್ಯಾಂಕ ನೋಡ್ರಿ ಎಕ್ಸಾಕ್ಟ್ಲಿ ಒಂದು ಸ್ವಲ್ಪ ಸೇಮ್ ಒಂದು ಸ್ವಲ್ಪ ಫ್ರಾಕ್ಷನ್ ಒಳಗಟ್ಟೆ ದಶಮಾಂಶದಾಗಟ್ಟೆ ಚೇಂಜ್ ಆಗೈತಿ. ವಿದ್ಯಾರ್ಥಿಗಳು ಈ ಪ್ರಶ್ನೆ ಇಲ್ಲೇ ಮುಗಿಲಿಲ್ಲ. ನಮ್ಗೇನು ಕಂಡಿಡ್ರಿ ಅಂದ್ರ ಬಹುಲಕ ಕಂಡಿಡ್ರಿ ಅಂತ ಹೇಳ್ಯಾರ. ಬಹುಲಕ ಕಂಡಿಡ್ಬೇಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದೆ. ನಾವು ಮೊದಲು ಅತಿ ದೊಡ್ಡದಿರ್ತಕ್ಕಂಥ ಆವೃತ್ತಿ ಯಾವ್ದನ್ನ ನೋಡ್ಬೇಕು. ಇದ್ರಾಗ ಅತಿ ದೊಡ್ಡದು ಯಾವ್ದಪ್ಪ? 20 ಐತಿ. ಹಾಗಾದ್ರೆ ಇಲ್ಲಿ ಏನಾಗಪ್ಪ ಅಂದ್ರ ನಮ್ ಬಹುಲಕವಿರುವ ಆ ವರ್ಗಾಂತರ ಇದಾಗ್ಬಿಡ್ತು. ಅಂದ್ರೆ ನಮ್ F1 ಏನಪ್ಪಾ ಅಂದ್ರ ಎಲ್ಲಕ್ಕಿಂತ ದೊಡ್ಡದು ಯಾವಪ್ಪ? ಇದು 20. ಇನ್ನು F2 ಅಂದ್ರ ಅದರ ನಂತರದ ವರ್ಗಾಂತರ ವರ್ಗಾಂತರದ ಆವೃತ್ತಿ ಅದು 14. F0 ಅಂದ್ರ
ಇದ್ರ ಹಿಂದಿನ ವರ್ಗಾಂತರದ ಆವೃತ್ತಿ ಎಷ್ಟಪ್ಪ 13 ಐತಿ. ಇನ್ನು ಉಳಿತು ಎಲ್ ಕೆಳಮಿತಿ. ಈ ವರ್ಗಾಂತರವಿರುವ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟಪ್ಪ 125 ಬರ್ಕೋತ್ರಿ. ಇನ್ನ ಎಚ್ ವರ್ಗಾಂತರದ ಆವೃತ್ತಿ ನೋಡಪ್ಪ 145ರಾಗ 125 ಕಳೀರಿ. ಇಲ್ಲಿ ವರ್ಗಾಂತರದ ವ್ಯಾಪ್ತಿ 145 ಮೈನಸ್ 125 ಅದು 20 ಬಂದ್ಬಿಡ್ತದೆ. ಇನ್ನು ಬಹುಲಕ ಸೂತ್ರ ಗೊತ್ತದ ನಿಮ್ಗೆ. ಬಹುಲಕ ಏನಪ್ಪ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇದಿಷ್ಟಾಯ್ತು. ಇನ್ನು ಬೆಲೆ ಹಾಕ್ಬಿಡ್ರಪ್ಪ. ಎಲ್ನ ಬೆಲೆ ಕೆಳಮಿತಿ ನೈಜ ಕೆಳಮಿತಿ ಎಷ್ಟಪ್ಪ 125. F1 20 ಮೈನಸ್ F0 14. ಇಲ್ಲಿ 2 F1 ಅಂದರೆ 2 ಗುಂಡ್ಲೆ F1ನ ಬೆಲೆ 20 ಮೈನಸ್ F0 F0 ನೋಡ್ರಪ್ಪ ಇಲ್ಲಿ 13 ಐತೆ 14 ಅಲ್ಲ, ಇಲ್ಲಿ 13 ಹಾಕ್ರಿ ಬೆಲೆ 13. ಇನ್ನು F2 14 ಅದಪ್ಪ. F0 13 ಮೈನಸ್ F2 14 ಗುಂಡ್ಲೆ ಎಚ್ನ ಬೆಲೆ ಎಷ್ಟಪ್ಪ ಅಂದ್ರೆ ಎಚ್ನ ಬೆಲೆ 20. ಮತ್ತೆ ಹಾಗೆ ಬರೀಪ್ಪ ಅದ ಇದು 125 ಪ್ಲಸ್ ಕೊನೆಯವ್ರು ಹಾಗೆ 20ರಾಗ 13 ಕಳೆದ್ರೆ 7 ಉಳಿತು. ಇನ್ನು 22 40. ಇಲ್ಲಿ 40ರಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಎಷ್ಟು ಕಳಿಬೇಕು? ಒಂದು 13 ಒಂದು 14 ಅಂದ್ರೆ 27 ಆಯ್ತು. 27 ಕಳಿಬೇಕು ನಾವು. 3 10 ಕಳೆದ್ರೆ ಮುಳಿತು 1 ಕಡೆ 2 3 4 13 ಇದು 13 ಬಂದು ಗುಂಡ್ಲೆ 20. ವಿದ್ಯಾರ್ಥಿಗಳು ಇವಾಗ 125 ಈ 13ರಿಂದ 2 ಭಾಗವಲ್ಲ 7 14 ಮುಂದಿನ ಒಂದು 0 ಅಪಾನ್ 13. ಇನ್ನು ಭಾಗ ಹಾಕ್ತೀರಿ ನೀವು 125 ಒಂದ್ಲೆ 125 ಇಲ್ಲಿ ಛೇದ ಹಾಕ್ರಪ್ಪ. ಇಲ್ಲಿ 13 ಒಂದ್ಲೆ 13 ನೋಡ್ಪ. ಇಲ್ಲಿ 13 ಒಂದ್ಲೆ 13 10 130 ಆಗ್ಬಿಡುತ್ತೆ ನೋಡೋದು. ಅಂದ್ರೆ 10 ಉಳಿತೈತಿ. ಪಾಯಿಂಟ್ ಕೊಟ್ರೆ ಎಷ್ಟು ಆಗ್ತಪ್ಪ ಅಂದ್ರೆ 100 ಆಗ್ತೈತಿ. ಅದು 13 7 91 ಈ ಥರ ಇದೇನಪ್ಪ ಕಂಟಿನ್ಯೂಸ್ ಆಗಿಬಿಡ್ತೈತಿ. ಅಂದ್ರೆ ಇದು ಆನ್ಸರ್ ಬಂದ್ಬಿಡ್ತು 125 ಪ್ಲಸ್ 10.76. ಇನ್ನು ಪೂರ್ಣಾಂಕ ಕೊಡ್ಸೋಣ. 125ರಾಗ 10 ಕೊಡ್ಸ್ರಿ 135.76. ಇದು ನಮ್ದು ಏನಾಗ್ಬಿಡ್ತಪ್ಪ ಅಂದ್ರೆ ಬಹುಲಕ ಬಂದ್ಬಿಡ್ತು ವಿದ್ಯಾರ್ಥಿಗಳೇ. ಇವಾಗ ನೋಡ್ರಿ ನಾನು 3 ಕಂಡಿಡಿದನು. ಇಲ್ಲಿ ಏನಪ್ಪಾ ಅಂದ್ರೆ ಮಧ್ಯಾಂಕ 137, ಬಹುಲಕ 135.76 ಮತ್ತು ಸರಾಸರಿ 137. ಅಂದ್ರೆ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಬಂದಿದ್ದಾವಪ್ಪ ಅಂದ್ರೆ ಮಧ್ಯಾಂಕ ಐತಿ. ನಾವು ಇವಾಗ 3 ಹೋಲಿಸಿದಂಗೆ ಆಯ್ತು. ಓಕೆ ವಿದ್ಯಾರ್ಥಿಗಳೇ, ನಿಮಗೆ 3 ಪ್ರಶ್ನೆಗಳನ್ನು ನಾವು ಈ ಒಂದೇ ಪ್ರಶ್ನೆಯಲ್ಲಿ ಬಿಡಿಸಿದ್ದೀವಿ. ಹಾಗಾಗಿ ನಿಮ್ಮ ಎಕ್ಸಾಮ್ದಾಗ ಯಾವುದು ಸುಲಭ ಆಗ್ತೈತಿ ಅದನ್ನು ನೀವು ಮಾಡ್ರಿ. ನಿಮ್ಗೆ 2 ಕೊಟ್ಟಿದ್ದಾನಲ್ಲಿ ಪ್ರಶ್ನೆನ ಆಪ್ಷನ್ ಇರ್ತೈತಿ ನಿಮಗೆ ಚಾಯ್ಸಿಂಗ್. ಓಕೆ ವಿದ್ಯಾರ್ಥಿಗಳು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ. ಇನ್ನು ನಾವು ಇವಾಗ ಬಿಡಿಸೋಣ 2ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 2ನೇ ಪ್ರಶ್ನೆ. ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5 ಆಗಿದ್ದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯಲ್ಲಿ ಮಧ್ಯಾಂಕವನ್ನು ಅವನೇ ಕೊಟ್ಟಾನ ಆಲ್ರೆಡಿ. ನಮಗಿಲ್ಲಿ ಎಕ್ಸ್ ಮತ್ತು ವಾಯ್ಗಳ ಬೆಲೆ ಕೊಡ. ನೋಡಿ ಎಕ್ಸ್ ಎಲ್ಲಿ ಕೊಡೋಣ? ಇಲ್ಲಿಲ್ಲ, ಇಲ್ಲಿ ಆವೃತ್ತಿ ಒಳಗದ. ಎಕ್ಸ್ ಮತ್ತು ವಾಯ್ ಇವುಗಳ ಬೆಲೆಯನ್ನು ಕಂಡುಹಿಡಬೇಕು. ಇಲ್ಲಿ 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40 ಎಲ್ಲ ಕಡೆ ವರ್ಗಾಂತರದ ಆ ಗಾತ್ರ ಒಂದೇ ಅದ. ಎಚ್ನ ಬೆಲೆ ಫಿಕ್ಸ್ ಐತಿ. ಓಕೆ ವಿದ್ಯಾರ್ಥಿಗಳಿಗೆ, ಕಂಡುಹಿಡಿಯೋಣ. ಇವಾಗ ಮೊದಲನೇದಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಬರ್ಕೋರಿ. ನೋಡಿ ನಾನು ಇವಾಗ ಈ ಥರ ಬರ್ದನು. ಇಲ್ಲಿ ಏನು ಮಾಡಪ್ಪ, ನಿಮ್ಗೆ ಆಲ್ರೆಡಿ ಗೊತ್ತದ ಸಂಚಿತ ಆವೃತ್ತಿ ಬರ್ಕೋಬೇಕು. ಸಂಚಿತ ಆವೃತ್ತಿ ಅದು ಕಂಡುಹಿಡಿಯೋದು ವಿಧಾನ ಬಹಳಷ್ಟು ಸುಲಭ ಅದ. ಏನು ಮಾಡ್ತೀವಿ ನಾವು? ಫಸ್ಟ್ 5 ಪ್ಲಸ್ ಮುಂದಿನ ಆವೃತ್ತಿ ಕೊಡಿಸ್ತೀವಿ. 5 ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ 5. ಎಕ್ಸ್ ಪ್ಲಸ್ 5. ನೆಕ್ಸ್ಟ್ ಎಕ್ಸ್ ಪ್ಲಸ್ 5 ಪ್ಲಸ್ ಇದು ಮುಂದಿನ ಕೊಡಿಸ್ತೀವಿ. 20 ಪ್ಲಸ್ 5 25 ಅಂದರೆ ಎಕ್ಸ್ ಪ್ಲಸ್ 25 ಆಗ್ಬಿಡ್ತು. ಇದ್ರ ಮುಂದಿನದು 15 ಐತಿ. 15 ಪ್ಲಸ್ 25 30 40 ಆಯಿತು. ಎಕ್ಸ್ ಪ್ಲಸ್ 40 ಆಗ್ಬಿಡ್ತು.
ಇನ್ನು ಮತ್ತೆ ಮುಂದಿನ ಕೂಡಿಸ್ಬೇಕು. ಇಲ್ಲಿ ವಾಯ್ ಅದ, ವಿಜಾತಿ ಪದ ಬತ್ತು. ಎಕ್ಸ್ ಇದ್ರಾಗ ಕೂಡಿಸ್ಬೇಕಲ್ಲ, ಎಕ್ಸ್ ಪ್ಲಸ್ 40 ವಾಯ್ ಕೂಡಿಸ್ಬೇಕು. ಎಕ್ಸ್ ಪ್ಲಸ್ ವಾಯ್ ಪ್ಲಸ್ 40 3 ವಿಜಾತಿ ಪದ ಅದಾವ, ಹಾಗೆ ಬರೀಬೇಕು. ಇದನ್ನು ಕೂಡ್ಸಕ್ ಬರಂಗಿಲ್ಲ, ಇಷ್ಟೇ ಇಡ್ಬೇಕು ಇದ್ರಾನೆ. ಇನ್ನು ಮತ್ತೆ ಇದ್ರಾಗ ಮುಂದಿನ ಆವೃತ್ತಿ ಕೂಡಿಸ್ಬೇಕು. ಎಷ್ಟಪ್ಪ? 5 ಪ್ಲಸ್ ಸಜಾತಿ ಪದ 45 ಕೂಡಿಸ್ತೀವಿ. ಎಕ್ಸ್ ಪ್ಲಸ್ ವಾಯ್ ಪ್ಲಸ್ 40 ಎಷ್ಟು ಕೊಡ್ತೀವ? 5 ಕೂಡಿಸಿದ್ರೆ ಎಷ್ಟು ಬಂದ್ಬಿಡ್ತದೆ? 45. ಓಕೆ, ನಮ್ಮದು ಏನ್ ಕೊಡೋಣ? ಆಲ್ರೆಡಿ ಮಧ್ಯಾಂಕವನ್ನು ಕೊಟ್ಟಾನ. ಮಧ್ಯಾಂಕ ಎಷ್ಟಪ್ಪ ಇಲ್ಲಿ? ಮಧ್ಯಾಂಕದ ಬೆಲೆ 28.5. ಹಾಗಾದ್ರೆ ಮಧ್ಯಾಂಕ ಯಾವ ವರ್ಗಾಂತರದಾಗ ಬರುತ್ತೆ ನೋಡ್ರಿ? 28. ಇಲ್ಲಿ 30 ತನಕ ಲಾಸ್ಟ್ ಅಂದ್ರೆ ನೋಡ್ರಿ, 20ರಿಂದ 30ರವರೆಗೆ ಈ ವರ್ಗಾಂತರದಾಗ ಬರ್ತಾವ ಬೆಲೆ. ಅಂದ್ರೆ ನಮ್ದು ಇದೇನಪ್ಪ? ಮಧ್ಯಾಂಕವಿರುವ ವರ್ಗಾಂತರ ಆಗ್ಬಿಟ್ಟು ನಮ್ದು. ಅಂದ್ರೆ ಇಲ್ಲಿ ಎಲ್ ನೈಜ ಕೆಳಮಿತಿ 20. ಓಕೆ, ಮತ್ತೆ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ 30ರಾಗಿ 20 ಕಳೀರಿ. 30 ಮೈನಸ್ 20 ಅದು 10 ಬಂದ್ಬಿಡ್ತು. ಇನ್ನು ಸಿ ಎಫ್ ಇದು ಹಿಂದಿನ ವರ್ಗಾಂತರದ ಇದನ್ನೇಟಪ್ಪ? ಎಕ್ಸ್ ಪ್ಲಸ್ 5. ಎಫ್ ವರ್ಗಾಂತರ ಮಧ್ಯಾಂಕವಿರುವ ವರ್ಗಾಂತರ ಆವೃತ್ತಿ ಎಷ್ಟಪ್ಪ? 20. ಸೂತ್ರ ಬರೀರಪ್ಪ. ಮಧ್ಯಾಂಕ ಇಸ್ ಈಕ್ವಲ್ ಟು ಎಷ್ಟು ಬಂದ್ಬಿಡುತ್ತಪ್ಪ ಇವಾಗ? ಮಧ್ಯಾಂಕದ ಸೂತ್ರ ಎಲ್ ಪ್ಲಸ್ ಎನ್ ಅಪಾನ್ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್. ಮಧ್ಯಾಂಕದ ಬೆಲೆ 28.5 ಈಕ್ವಲ್ ಟು ಎಲ್ ನ ಬೆಲೆ ಎಷ್ಟು ಫೈಲ್ ಬರ್ಕೊಂಡಿವಿ? 20 ಪ್ಲಸ್ ಎನ್ ನ ಬೆಲೆ ಎಲ್ಲ ಕುಡಿಸಿದ್ದು 60 ಐತಿ. 60 ಅಪಾನ್ 2 ಮೈನಸ್ ಸಿ ಎಫ್ ಬರ್ಕೊಂಡಿ ನೋಡ್ರಿ, ಎಲ್ಲ ಬೆಲೆ ಹಾಕೊಂಡಿವಿ. ಎಕ್ಸ್ ಪ್ಲಸ್ 5. ಎಫ್ ನ ಬೆಲೆ 20 ಗುಂಡ್ಲೆ ಎಚ್ ನ ಬೆಲೆ ಎಷ್ಟಪ್ಪ? ಎಚ್ ಕಂಡುಕೊಂಡಿವಿ, ಅದು 10. ಎಲ್ಲ ಬೆಲೆ ಹಾಕಿದೀವಿ. ಇವಾಗ ಸಿಂಪ್ಲಿಫೈ ಮಾಡ್ರಿ, ಸಂಕ್ಷೇಪಿಸಿ. 10 1 10 10 2 20. ಇನ್ನು ಇದು 60 ಅಪಾನ್ 2 ಅಂದ್ರೆ 60 ಅರ್ಧ 2 1 2 3 6 0. ಇನ್ನು ಬ್ರಾಕೆಟ್ ಹಾಕಪ್ಪ. ಮೈನಸ್ ಅಂದ್ರೆ 2ಕ್ಕೆ ಸಂಬಂಧ ಬರ್ತದೆ ಮೈನಸ್. ಈ ಪ್ಲಸ್ 20 ಈ ಕಡೆ ಬಂದಾಗ 28.5 ಇಲ್ಲೇ ಬರ್ತೀವಿ ನಾವು. ಈ ಪ್ಲಸ್ 20 ಈ ಕಡೆ ಬಂದಾಗ ಮೈನಸ್ 20 ಆಗುತ್ತೆ. ಇಲ್ಲಿ ಏನು ವ್ಯತ್ಯಾಸ ಆಯ್ತು ನೋಡ್ರಪ್ಪ? ಇಲ್ಲಿ 30 ಹಾಗೆ ಬರೀರಿ. ಈ ಬ್ರಾಕೆಟ್ ಓಪನ್ ಮಾಡಿದ್ ನಾವು. ಮೈನಸ್ ಎಕ್ಸ್ ಇದು ಮೈನಸ್ ಪ್ಲಸ್ ಮೈನಸ್ 5 ಹೋಲ್ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 2 ಐತಿ. 28ರಾಗಿ 20 ಕಳಿತೀರಿ, ಅದು 8 ಉಳಿತು. 8.5 ಇದು 2 ಭಾಗಾಕಾರದ. ಈ ಕಡೆ ಹೋದಾಗ ಈಚೆ ಕಡೆ ಬಲಕ್ಕೆ ಬಂದಾಗ ಗುಣಾಕಾರ ಆಯ್ತು, ಗುಂಡ್ಲೆ 2. ಇನ್ನು 30ರಾಗ 5 ಕಳಿತೀರಿ, 25 ಆಯ್ತು. ಮೈನಸ್ ಎಕ್ಸ್ ಮುಂದಿನ ಹಾಗೆ ಬರೀರಿ. ಇನ್ನು 8.2 2 5 10 1 ಕೈಲ 2 8 16 16 1 17 ಒಂದು ಸ್ಥಾನ ಬಿಟ್ ಪಾಯಿಂಟ್ ನೋಡ್ರಿ. ಗುಣಾಕಾರ ಈ ಥರ ಮಾಡಬೇಕು. ಇನ್ನು ಇದು ಹಾಗೆ ಇಟ್ಕೊರಿ. 25 ಮೈನಸ್ ಎಕ್ಸ್. ನಮಗೆ ಎಕ್ಸ್ನ ಬೆಲೆ ಬೇಕಾಗಿತ್ತು. ಎಕ್ಸ್ ಇವಾಗ ಏನಪ್ಪ? ಮೈನಸ್ ಐತಿ. ಪ್ಲಸ್ ಈ ಕಡೆ ತಂದ್ಬಿಡುನು, ಬಲಕ್ಕೆ ತಂದಾಗ ಏನಪ್ಪ ಅಂದ್ರೆ ಈ ಕಡೆ ಬಲಗಡೆ ಬಂದಾಗ ಪ್ಲಸ್ ಆಗ್ತೈತಿ. ಈ 25 ಅಲ್ಲೇ ಇರಲಿ. ಈ 17.0 ಅಂದ್ರೆ 17 ಬಲಕ್ಕೆ ತರೋಣ, ಅದಾಗ್ಬಿಡ್ತು ಮೈನಸ್ 17. ಇವಾಗ ಎಕ್ಸ್ನ ಬೆಲೆ ಎಷ್ಟು ಬಂದ್ಬಿಟ್ಪ? 25ರಾಗ 17 ಕಳೆದ್ರೆ 8 ಬಂದ್ಬಿಡ್ತು ವಿದ್ಯಾರ್ಥಿಗಳು. ಎಕ್ಸ್ ಸಿಕ್ತು. ಇನ್ನು ನಾವು ವಾಯ್ನ ಬೆಲೆ ಕಂಡುಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ಪ್ರಶ್ನೆ ಏನು ಹೇಳಿದ್ದೆ? ಈ ಎನ್ ನ ಬೆಲೆ ಮತ್ತು ಈ ಕೊನೆಯ ಎಲ್ಲ ವರ್ಗಾಂತರ ಕೂಡಿಸಿದಾಗ ಎಷ್ಟು ಬರ್ತಪ್ಪ ಅಂದ್ರೆ 60 ಬರ್ತದೆ, ಸಮ ಇರ್ತೈತಿ. ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತೀನಪ್ಪ? ಎಕ್ಸ್ ಪ್ಲಸ್ ವಾಯ್ ಪ್ಲಸ್ 45 ಎಷ್ಟು ಬರ್ಕೋದು ನಾನು? 60. ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಪ್ಪ? 8 ಮ್ಯಾಲ್ ಕಂಡಿದ್ದೀವಿ ನಾ. ಈಗ 8 ಪ್ಲಸ್ ವಾಯ್ ಹಾಗೆ ಇಡ್ರಿ. ಈ ಪ್ಲಸ್ 45 ಆ ಕಡೆ ಬಂದಾಗ ಏನಾಗ್ತದೆ ನೋಡ್ರಪ್ಪ? 60 ಮೈನಸ್ 45 60 ಮೈನಸ್ 45 ಕಳೆದ್ರೆ ಎಷ್ಟು ಬಿಡುತ್ತಪ್ಪ? 15. ಈ ಪ್ಲಸ್ 8 ಈ ಕಡೆ ತೊಗೊಂಡ್ಬಿಡ್ರಿ, ಮೈನಸ್ 8 ಆಗ್ಬಿಡ್ತು. ದೇರ್ ಫೋರ್ y is equal to
15ರಾಗ 8 ಕಳೆದ್ರೆ 7 ಉಳಿತು. ಓಕೆ ವಿದ್ಯಾರ್ಥಿಗೆ, ಎಕ್ಸ್ನ ಬೆಲೆ 8, ವಾಯ್ನ ಬೆಲೆ 17. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು. ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿದ್ದು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. ಒಬ್ಬ ಜೀವ ವಿಮಾ ಏಜೆಂಟನು ಪಡೆದ 100 ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಕೆಳಗಿನಂತೆ ಇವೆ. ಪಾಲಿಸಿಗಳನ್ನು 18 ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದರೆ ವಯಸ್ಸುಗಳ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ. ಇವಾಗ ನೋಡ್ರಿ ವಿದ್ಯಾರ್ಥಿಗಳು, ವಯಸ್ಸುಗಳು ಕೊಡೋಣ, ವರ್ಷಗಳಲ್ಲಿ ಐತಿ, ಪಾಲಿಸಿದಾರರ ಸಂಖ್ಯೆಯಲ್ಲಿ ಕೊಡೋಣ. 20ಕ್ಕಿಂತ ಕಡಿಮೆ ವಯಸ್ಸಿನವ್ರು ಎಷ್ಟು ಜನ ಅದರ? 2 ಅದರ ಪಾಲಿಸಿದಾರರು. ಅದೇ ರೀತಿ 25ಕ್ಕಿಂತ ಕಡಿಮೆ ವಯಸ್ಸಿನವರು 6 ಜನ, 30ಕ್ಕಿಂತ ಕಡಿಮೆ ವಯಸ್ಸಿನವರು 24 ಜನ, 35ಕ್ಕಿಂತ ಕಡಿಮೆ ವಯಸ್ಸಿನವರು 45 ಜನ. ಈ ತರ ಪಾಲಿಸಿದಾರ ಸಂಖ್ಯೆ ಅದರಪ್ಪ. ಒಟ್ಟು ಪಾಲಿಸಿದಾರ ಎಷ್ಟು ಜನ ಅದರ? 100 ಪಾಲಿಸಿದಾರು. ಅವರು ವಯಸ್ಸು 18 ದಾಟಿರ್ತೈತಿ, 60ಕ್ಕಿಂತ ಕಡಿಮೆ ಐತಿ. ಹಾಗಾಗಿ ನೋಡ್ರಿ ಲಾಸ್ಟ್ 60ಕ್ಕಿಂತ ಕಡಿಮೆ ಅದ. ಇವುಗಳ ಮಧ್ಯಾಂಕ ಕಂಡಿಬೇಕಾಯ್ತು. ಮೊಟ್ಟ ಮೊದಲಿಗೆ ನಾವು ಏನು ಮಾಡ್ಕೋಬೇಕು? ಈ ದತ್ತಾಂಶಗಳನ್ನು ನಾವು ವಿಮುಕ್ತ ದತ್ತಾಂಶ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ವರ್ಗಾಂತರ ರೂಪನ್ಯಾಗ ಬರ್ಕೋಬೇಕು. ಇವಾಗ ಇಲ್ಲಿ ಪಾಲಿಸಿದಾರ ಸಂಖ್ಯೆಯನ್ನು ಕೂಡ್ಸ್ಕೋತ ಹೋಗಿರ್ತಾನ ನಾವು ಕರೆಕ್ಟ್ ಪ್ರತಿಯೊಂದು ವರ್ಗಾಂತರಕ್ಕೆ ಅದರ ಆವೃತ್ತಿಯನ್ನ ಬರೀಬೇಕು. ಇಲ್ಲಿ ನೋಡ್ರಿ, ಇವಾಗ ಪಾಲಿಸಿದಾರ ವಯಸ್ಸಿನಪ್ಪ 18 ದಾಟಿರಬೇಕು ಅಂತ ಹೇಳಿದ. ಹಾಗಾಗಿ ನಾನು ಏನು ಮಾಡಿದೆ, ಇಲ್ಲಿ 18 ವಯಸ್ಸು 18ಕ್ಕಿಂತ ಹೆಚ್ಚು, 20ಕ್ಕಿಂತ ಕಡಿಮೆ. ಇಲ್ಲಿ ಎಷ್ಟೈತೆ ನೋಡ್ರಪ್ಪ ಸಂಖ್ಯೆ? ಎಷ್ಟದ? ಅದು 2 ಅದ ನೋಡ್ರಿ, 2. 20ಕ್ಕಿಂತ ಕಡಿಮೆನವ್ರು ಎಷ್ಟು ಜನ ಅದರಪ್ಪ? 2 ಅದರ, 2 ಬರ್ದೆ. ಇನ್ನು ಮುಂದಿನ 25ಕ್ಕಿಂತ ಕಡಿಮೆ ನೋಡ್ರಿ, ಇವಾಗ ನಾ ಹೆಂಗೆ ಬರ್ಕೋತ ನಾವು 20ಕ್ಕಿಂತ ಹೆಚ್ಚು, 25ಕ್ಕಿಂತ ಕಡಿಮೆ. ಇಲ್ಲಿ ಸಂಖ್ಯೆನ ನಾನು 6ರಲ್ಲಿ 4 ಮೈನಸ್ ಮಾಡ್ತೀನಿ. ನಾನು ಮುಂದಿನ ವರ್ಗಾಂತರ ಏನೈತೆ ನೋಡ್ರಿ, -2. ಎಷ್ಟಾಗ್ಬಿಡ್ತಪ್ಪ ಅಂದ್ರೆ 4 ಆಗಿಬಿಡ್ತು. ಇದೇ ಥರ ನಾವೇನು ಮಾಡಬೇಕು? 24ರಾಗ ಈ 6 ಕಳಿಬೇಕು, ಮುಂದಿನ ವರ್ಗಾಂತರಕ್ಕೆ ಸಿಕ್ಬಿಡ್ತೈತಿ. 24 -6 ಅಂದ್ರೆ ಇಲ್ಲಿ 24 ಅಂದ್ರೆ ಯಾರಪ್ಪ ಅಂದ್ರೆ ಇವರು 25ಕ್ಕಿಂತ ಕಡಿಮೆ ವಯಸ್ಸಿನವ್ರು ಅದಾರ. ಇಲ್ಲಿ ನೋಡ್ರಿ 30ಕ್ಕಿಂತ ಕಡಿಮೆ ವಯಸ್ಸಿನವ್ರು ಎಷ್ಟು ಜನ ಅದಾರ? 24 ಜನ ಅದಾರ. ಅದ್ರಾಗ ಇವರು 25ಕ್ಕಿಂತ ಕಡಿಮೆ ವಯಸ್ಸಿನವರು ಬಂದ್ರು. ಅಂದ್ರೆ ನಮಗೆ ಇಲ್ಲಿ ಏನ್ ಬೇಕಾಗೈತಿ? 3ನೇ ವರ್ಗಾಂತರದಾಗ 25ಕ್ಕಿಂತ ಹೆಚ್ಚಿರ್ಬೇಕು, 30ಕ್ಕಿಂತ ಕಡಿಮೆ. ಇಲ್ಲಿ ನೋಡ್ರಿ 25ಕ್ಕಿಂತ ಕಡಿಮೆ ಇದಾರೆ ಎಷ್ಟು ಜನ ಅದಾರ? 4 ಅದಾರ. ಹಾಗಾಗಿ ಇವ್ರನ್ನ ನಾವು ಬಿಡಬೇಕಾದಾಗ ಈ 4 ಈ 2 ಕೂಡ 6 ಆಗಿರ್ತೈತಿ. 24ರಾಗ 6 ಕಳೆದ್ರೆ ಎಷ್ಟು ಉಳಿತು? 18 ಉಳಿತು. ಅಂದ್ರೆ 25ಕ್ಕಿಂತ ಹೆಚ್ಚು, 30ಕ್ಕಿಂತ ಕಡಿಮೆ. ಅಂದ್ರೆ 30ಕ್ಕಿಂತ ಕಡಿಮೆ ಇದ್ದವ್ರು ಇವ್ರು ಹಿಂದಿನ ಎಲ್ಲಾರು ಬಂದ್ಬಿಟ್ರು. ಇದೇ ಥರ ಏನು ಮಾಡ್ರಿಪ್ಪ ಅಂದ್ರೆ ಉಳ್ಕೋದೆಲ್ಲಕ್ಕೂ ಮೈನಸ್ ಮಾಡ್ಕೋತ ಹೋಗ್ಬಿಟ್ರಿ. ಇನ್ನು 45ರಾಗ 24 ಕಳೆದ್ರೆ 21 ಉಳಿತು. 45 - 24 ಅಂದ್ರೆ 21. ಇನ್ನು ಮುಂದೆ ಅದೇ ಥರ ಏನಪ್ಪ ಎಲ್ಲ ಬರೆದ್ಬಿಡ್ತೀನಿ ನೋಡ್ರಿ. ನಾನು ವಿದ್ಯಾರ್ಥಿಗಳಿಗೆ ನಾನು ಇವಾಗ ಈ ಥರ ಬರ್ಕೊಂಡೀನಿ. 24ರಾಗ ಇನ್ನು 45ರಾಗ 24 21, 78ರಾಗ 40 ನೋಡ್ರಿ. 8ರಾಗ 5 ಕಳೆದ್ರೆ 3, 7ರಾಗ 4 ಕಳೀರಿ ಅದು 3. ಇನ್ನು 89ರಾಗ 78 ಕಳಿಬೇಕು. 9ರಾಗ 8 ಕಳೀರಿ 1, 8ರಾಗ 7 ಕಳೀರಿ 1, 92ರಾಗ 89 ಕಳಿಬೇಕು. ಇದನ್ನ ನೇರವಾಗಿ ಹೇಳ್ಬೋದು ನೀವು 3 ಬರ್ತೈತಿ. 98ರಾಗ 92 ಕಳೀರಿ, ಇದನ್ನು ನೇರವಾಗಿ ಹೇಳ್ಬೋದು 6. ಇನ್ನು 100ರಾಗ 98 ಕಳೀರಿ, ಅದು ನೇರವಾಗಿ 2. ಅಂದ್ರೆ ಇವಾಗ ನಮಗೆಲ್ಲ ಎಫ್ ಆವೃತ್ತಿ ಸಿಕ್ತು. ಇನ್ನು ಮುಂದಿನ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿ ಐತಿ ವಿದ್ಯಾರ್ಥಿಗಳೇ. ಸಂಚಿತ ಆವೃತ್ತಿಯನ್ನು ಹೆಂಗೆ ಕಂಡಿಬೇಕು ನಿಮ್ಗೆ ಗೊತ್ತೈತಿ? ಆವೃತ್ತಿ ಅಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವಾಗ ಈ ಸಂಚಿತ ಆವೃತ್ತಿಯನ್ನು ಅವನೇ ಕೊಟ್ಟಾನ. ಎಷ್ಟು ಎಲ್ಲ ಕೂಡ್ಸ್ಕೊಂಡು ಬರ್ತೀವಿ. 2ಕ್ಕೆ 2, 2 4 6 ಅದು ಕೊಟ್ಟಿದ್ದು ನೋಡ್ರಿ, ಅದನ್ನೇ ಬರೆದ್ಬಿಡ್ರಿ ಕ್ವಶನ್ದಾಗ. 24, 45, 78, 89, 92, 98, 100 ಆವೃತ್ತಿ ಸಲುವಾಗಿ ಕಳೆದಿದ್ದೆ ಮತ್ತು ಅದನ್ನೇ ಬರ್ಕೊಂಡ್ಬಿಟ್ಟು. ಇವಾಗ ನಮ್ಗೆ ಬೇಕಾಗಿರೋದೇನಪ್ಪ ಅಂದ್ರೆ ಮಧ್ಯಾಂಕ ಬೇಕಾಗೈತಿ. ಇನ್ನು ಮಧ್ಯಾಂಕ ಯಾವ ವರ್ಗಾಂತರದಾಗಿರ್ತೈತಿ ಅದನ್ನು ಕಂಡಿಡ್ಕೋಬೇಕು. ಮಧ್ಯಾಂಕ ನೀಡಕ್ಸಿದ್ರಪ್ಪ n/2. ಫಸ್ಟ್ n ಬೆಲೆ ಎಷ್ಟಪ್ಪ? 100 ಅದ. 100ನ್ನು 2ರಿಂದ ಬಾಕ್ಸಾಗ ಎಷ್ಟು ಬರ್ತಿ?
2 ಒಂದ್ಲೆ 2 5 10 0. 50ನೇ ವ್ಯಾಲ್ಯೂ ನಮ್ದು ಏನಾಗಿರ್ತೈತಪ್ಪ ಅಂದ್ರೆ ನಮ್ದು ಮಧ್ಯಾಂಕ ಇರ್ತೈತಿ. ಅಂದ್ರೆ ಇಲ್ಲಿ 1 2ನೇ ವ್ಯಾಲ್ಯೂ ಏನಪ್ಪಾ ಮೊದಲ ವರ್ಗಾಂತರದಾಗ ಇರ್ತಾವ. 1ನೇದು 2 3 4 5 6ನೇ ವ್ಯಾಲ್ಯೂ ಎಷ್ಟು ಇರ್ತಾವಪ್ಪ ಅಂದ್ರೆ ಈ 2ನೇ ವರ್ಗಾಂತರದಾಗ ಇರ್ತಾವ. ಇನ್ನು ಅದೇ ತರ ನಾವು ಬೇಕಾಗಿತ್ತು 50ನೇ ವ್ಯಾಲ್ಯೂ ಇಲ್ಲಿ 45 ತನ ಅದಪ್ಪ. ಇನ್ನು 45ರ ನಂತರ ಯಾವಪ್ಪ 46 47 ಇಲ್ಲಿ ತನ 78 ತನ ಈ ವರ್ಗಾಂತರದಾಗ ಬರ್ತಾವು. ಅಂದ್ರೆ ನಮ್ದು ವರ್ಗಾಂತರ ನಮ್ದು ಮಧ್ಯಾಂಕ ಈ ವರ್ಗಾಂತರದಾಗ ಇರ್ತೈತಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಏನು ಮಾಡ್ಕೋಬೇಕು ಎಲ್ ಬರ್ಕೋಬೇಕು. ಎಲ್ ಅಂದ್ರ ಈ ವರ್ಗಾಂತರದ ಕೆಳಮಿತಿ 35. ಆಮೇಲೆ ಎಚ್ ಬರ್ಕೋಬೇಕು. ಇದಕ್ಕೆ ವರ್ಗಾಂತರದ ಆವೃತ್ತಿ ಎಷ್ಟಪ್ಪ ಅಂದ್ರೆ 40 - 35 5 ಆಯ್ತು. ಮತ್ತ ಎಫ್ ಈ ವರ್ಗಾಂತರದ ಆವೃತ್ತಿ ಎಷ್ಟು 33. ಸಿ ಎಫ್ ಈ ವರ್ಗಾಂತರ ಮೇಲಿನ ಎಲ್ಲಾ ಆವೃತ್ತಿಗಳ ಮೊತ್ತ ಇವೆಲ್ಲ ಕೂಡಿಸ್ಬೇಕು 4. ಇಲ್ಲೆಲ್ಲ ಕೂಡಿಸ್ಕೊತ್ ಕೊಡ್ಬೇಡ್ರಿ, ಇಲ್ಲಿ ಕೂಡಿಸಿದೇ ಇರ್ತೈತಿ. ಅದು ಹಿಂದಿಂದ ಬರ್ಕೊಂಡ್ಬಿಟ್ರ ಸಾಕು 45. ಇನ್ನು ಸಿಕ್ಬಿಟ್ಟು ಎನ್ ಬೆಲೆ ಅಂತ ಗೊತ್ತದ. n/2 ಬೆಲೆನೇ 50 ಐತಿ. ಇನ್ನು ಮಧ್ಯಾಂಕ ಸೂತ್ರ ಏನಪ್ಪಾ ಅಂದ್ರ ಎಲ್ ಪ್ಲಸ್ n/2 ಮೈನಸ್ f/f ಇಂಟು ಎಚ್. ಬೆಲೆ ಹಾಕ್ರಿಪ್ಪ. ಎಲ್ ನ ಬೆಲೆ 35 ಪ್ಲಸ್ n/2 100/2. ಇವಾಗ ಬೆಲೆ ಹಾಕ್ರಿ. n/2 n ಬೆಲೆ 100 ಅದ 100/2 ಮೈನಸ್ ಸಿ ಎಫ್ ನ ಬೆಲೆ ಬರ್ಕೊಂಡು 45 ಬೈ ಎಫ್ ನ ಬೆಲೆ ಎಷ್ಟು ನೋಡ್ರಿ ಎಫ್ ಅದನ್ನು ಬರ್ಕೊಂಡು 33. ಇಲ್ಲಿ ನೀವು ಯಾವುದಾದ್ರೂ ಒಂದು ಬೆಲೆ ಅಂತ ಬರೆದ್ರೆ ನಿಮ್ಮ ಎಲ್ಲ ಶ್ರಮ ವ್ಯರ್ಥ ಆಗ್ಬಿಡ್ತದೆ. ಎಚ್ ನ ಬೆಲೆ 5. ಈ 35 ಹಾಗೆ ಬರೀರಿ ಪ್ಲಸ್ ಇದು 2 ಒಂದ್ಲೆ 2 5 10 0 50 ಬರುತ್ತೆ. n/2 ಮಾಡಿ ಆಲ್ರೆಡಿ 50ರಾಗಿ 45 ಕಳಿಬೇಕು. ಇಲ್ಲಿ ಎಷ್ಟೇ ಇರ್ತದೆ ನೋಡ್ರಿ ಮೈನಸ್ ಅನ್ನ ಇಲ್ಲಿ ಬಂದಂಥ ಬೆಲೆ ಒಳಗೆ ಕಳಿಬೇಕು. ಇದು ಬಂದ್ಬಿಡ್ತು ಇವಾಗ 5/33 ಗುಂಡ್ಲೆ 5. ಓಕೆ ವಿದ್ಯಾರ್ಥಿಗಳೇ, ಈ 35 ಜೊತೆ ಇವಾಗ ಏನು ಮಾಡಕ್ ಬರಂಗಿಲ್ಲ. 35 ಪ್ಲಸ್ 5 5 25 25/33. ದೇರ್ಫೋರ್ ವಿದ್ಯಾರ್ಥಿಗಳೇ 35 ಇವಾಗ ಇದನ್ನ 2 ಛೇದ ಹಾಕ್ರಿ. 25ಕ್ಕೆ 33ರಿಂದ ಭಾಗಿಸ್ರಿ. ವಿದ್ಯಾರ್ಥಿಗಳು ನಾನು ಇವಾಗ ಆಲ್ರೆಡಿ ಇದನ್ನು ಬೇರೆ ಕಡೆ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರ್ದನು 0.7575 ಈ ತರ ಇರ್ತೈತಿ. ನಾನು ಇವಾಗ ಏನು ಮಾಡ್ತೀನಪ್ಪ ಇದನ್ನ ಸಮೀಪ ಪೂರ್ಣಾಂಕ ತೊಗೊಂಡಾಗ ಸಮೀಪ ಎರಡೇ ಸಂಖ್ಯೆ ತೊಗೊಂಡ್ಬಿಟ್ಟಂದ್ರೆ ಇದು 35 ಇದು ಪೂರ್ಣಾಂಕದ ಇಲ್ಲಿ ದಶಮಾಂಶನೇ ಇದೆ 0.76 ಅಂತ ಬರ್ಕೋಬೋದು. ಯಾಕಪ್ಪ ಮುಂದಿಂದು 5ಕ್ಕಿಂತ ದೊಡ್ಡ 5 ಅಥವಾ 5ಕ್ಕಿಂತ ದೊಡ್ಡದಿದ್ರೆ ಇದನ್ನ ಒಂದು ರೌಂಡ್ ಹೆಚ್ಚಿಗೆ ಬರ್ಕೊಂಡ್ಬಿಡ್ತು. 5 ಇದ್ರೆ 6, 6 ಇದ್ರೆ 7, 7 ಇದ್ರೆ 8 ಈ ಥರ. ಹಾಗಾಗಿ ನಮ್ದು ಏನಪ್ಪಾ ಮಧ್ಯಾಂಕ ಇಷ್ಟು ಬಂದ್ಬಿಡ್ತು. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ಅಭ್ಯಾಸನ ಉಳಿದ ಪ್ರಶ್ನೆಗಳನ್ನು ಬಿಡಿಸ್ತೀನಿ.